ಏನ್ ಗೊತ್ತಾ, ಮತ್ತೆ ಹೊಸ ರೆಸಿಪಿಯ ಜೊತೆಗೆ ನಾವು ಬಂದಿದ್ದೇವೆ. ಹೌದು, ಕೇವಲ 10 ನಿಮಿಷದಲ್ಲಿ ಸ್ಮೂತ್ ಆಗಿ ಕ್ರಿಸ್ಪಿ ಆಗಿ ದೋಸೆಯನ್ನು ನೀವು ತಯಾರಿಸಬಹುದು. ಹೌದು ಸ್ನೇಹಿತರೆ, ಕೇವಲ 10 ನಿಮಿಷದಲ್ಲಿ ದಿಢೀರ್ ದೋಸೆ ಹೇಗೆ ತಯಾರಿಸುವ ವಿಧಾನ ನೋಡೋಣ ಬನ್ನಿ. ಒಂದು ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಮೈದಾ, ಸೂಜಿ, ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೌದು ಸ್ನೇಹಿತರೆ, ಅರ್ಧ ಕಪ್ ಮೈದಾ, 2 ಕಪ್ ಸೂಜಿ ಮತ್ತು ಅರ್ಧ ಗ್ಲಾಸ್ನಷ್ಟು ಮೊಸರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕಿ ಮತ್ತೆ 2 ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ನಿಧಾನವಾಗಿ ನೀರು ಸೇರಿಸುತ್ತಾ ಸ್ಮೂತ್ ಬ್ಯಾಟರ್ ರೆಡಿ ಮಾಡಿಕೊಳ್ಳಿ. ಹೌದು, ದೋಸೆ ಹಿಟ್ಟಿನಂತೆ ಇರಲಿ. ಅದು ಕಲಿಸುವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಸ್ಮೂತ್ ಬ್ಯಾಟರ್ ಅನ್ನು ರೆಡಿ ಮಾಡಿಕೊಳ್ಳಿ. ನಿಮಗೆ ಮಕ್ಕಳಿಗೆ ಹಾಗೂ ಎಲ್ಲಾದರೂ ಕೆಲಸಕ್ಕೆ ಹೋಗುವಾಗ ಕೇವಲ 10 ನಿಮಿಷದಲ್ಲಿ ನಿಮಗೆ ತಿಂಡಿ ತಯಾರಿಸಬೇಕೆಂದರೆ ಇದು ಬೆಸ್ಟ್ ರೆಸಿಪಿ ಆಗಿದೆ. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವ ರೆಸಿಪಿ ಆಗಿದೆ. ಕೇವಲ 10 ನಿಮಿಷದಲ್ಲಿ ದಿಢೀರ್ ದೋಸೆಯನ್ನು ನೀವು ರೆಡಿ ಮಾಡಿ ಸರ್ವ್ ಮಾಡಬಹುದಾಗಿದೆ. ಚೆನ್ನಾಗಿ ಕಲಸಿದ ನಂತರ 5 ನಿಮಿಷಗಳವರೆಗೆ ನೀವು ರೆಸ್ಟ್ ಮಾಡಲು ಬಿಡಬೇಕು. ಇದರ ನಂತರ ನೀವು ಒಂದು ಪ್ಯಾನ್ ಅನ್ನು ತೆಗೆದುಕೊಳ್ಳಿ. ತವೆ ಹೀಟ್ ಆದ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಕರ್ಚಿ ಹಿಟ್ಟು ಹಾಕಿ ಸುತ್ತಿಸಿ. ಅಂಚಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 1 ರಿಂದ 2 ನಿಮಿಷ ಬೇಯಿಸಿ ನಂತರ ತಿರುಗಿಸಿ. ಈ ರೀತಿ ಮಾಡುವುದರಿಂದ ಕೇವಲ 10 ನಿಮಿಷದಲ್ಲಿ ದೋಸೆ ರೆಡಿಯಾಗುತ್ತದೆ. ಹೌದು, ಇದು ತುಂಬಾ ಸಾಫ್ಟ್ ಮತ್ತು ಕ್ರಿಸ್ಪಿ ಆಗಿರುತ್ತದೆ ಮತ್ತು ತಿನ್ನುವುದಕ್ಕೆ ತುಂಬಾ ರುಚಿಯಾಗಿ ಕೂಡ ಇರುತ್ತದೆ. ಇದೇ ಅಷ್ಟೇ ಅಲ್ಲ, ಈ ಹಿಟ್ಟಿಗೆ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೇರಿಸಿದರೆ ಇನ್ನೂ ಹೆಚ್ಚಿನ ರುಚಿ ನೀಡುತ್ತದೆ. ಹಿಟ್ಟು ದಪ್ಪವಾದರೆ ಸ್ವಲ್ಪ ನೀರು ಕೂಡ ನೀವು ಸೇರಿಸಿಕೊಳ್ಳಬಹುದು. ನೀವು ನೋಡಬಹುದು, ಈಗ ನಮ್ಮ ಸಾಫ್ಟ್ ಅಂಡ್ ಕ್ರಿಸ್ಪಿ ಇನ್ಸ್ಟಂಟ್ ದೋಸಾ ರೆಡಿ ಆಗಿದೆ. ತೆಂಗಿನಕಾಯಿ ಚಟ್ನಿ ಅಥವಾ ಟೊಮ್ಯಾಟೊ ಚಟ್ನಿ ಜೊತೆಗೆ ಸರ್ವ್ ಮಾಡಬಹುದಾಗಿದೆ. ಮತ್ತೆ ಸಿಗೋಣ ಹೊಸ ರೆಸಿಪಿಯ ಜೊತೆಗೆ. ಧನ್ಯವಾದಗಳು.